ನಮಸ್ತೆ. 29/11/2024 ಶುಕ್ರವಾರ, ಕೃಷ್ಣ ಪಕ್ಷ, ತ್ರಯೋದಶಿ ತಿಥಿ ಇದೆ. ಇವತ್ತು 8:41ವರೆಗೂ. ಆಮೇಲೆ ಬರೋದು ಚತುರ್ದಶಿ. ಇವತ್ತಿನ ನಕ್ಷತ್ರ ಸ್ವಾತಿ. ಸ್ವಾತಿ ನಕ್ಷತ್ರ ದೇವಗಣ ಮಹಾನಕ್ಷತ್ರ, ತುಳಾ ರಾಶಿಯಲ್ಲಿ ಬರುತ್ತದೆ. ಚಿತ್ತಾ ನಕ್ಷತ್ರ ಆದ ನಂತರ ಬರೋದು ಸ್ವಾತಿ. ಬೆಳಗ್ಗೆ 10:17:36 ಅಂದರೆ 10:18ವರೆಗಿದೆ. ಆನಂತರ ಬರೋದು ವಿಶಾಖ ನಕ್ಷತ್ರ. ಸ್ವಾತಿ ನಕ್ಷತ್ರ ಇರುವವರೆಗೂ ಕಾರ್ಯಸಿದ್ಧಿ ಓಕೆ, ಸರಿ ಇದೆ, ಶುಭವಾಗಿದೆ. ಆಮೇಲೆ ಬರುವ ವಿಶಾಖ ನಕ್ಷತ್ರ ಕಾರ್ಯಸಿದ್ಧಿ, ಕುಳವೃದ್ಧಿ, ಹಂಗಾಗಿ ಅದೂ ಶುಭವಾಗಿದೆ. ಆದರೂ ವಿಶಾಖ ನಕ್ಷತ್ರಕ್ಕಿಂತ ಸ್ವಾತಿ ನಕ್ಷತ್ರದಲ್ಲಿ ಮುಹೂರ್ತ ಕಾರ್ಯಗಳನ್ನು ಮಾಡುತ್ತಾರೆ. ಇದೆಲ್ಲ ಒಂದು ಕಡೆ ಅಂತಂದರೆ ಗ್ರಹಗತಿಗಳು ಅಂದರೆ ಕುಂಡಲಿ ಅಂದರೆ ಜಾತಕ ಹೆಂಗಿರುತ್ತದೆ ಅಂತಂದರೆ, ಇವತ್ತು ಗುರುವು ಚಂದ್ರನು ಷಷ್ಠಾಷ್ಟಮ ದೋಷದಲ್ಲಿ ಇದೆ. ಇದು ಶುಭವಲ್ಲ ಅಂತ ಅಂದಾಗ ಇದರಲ್ಲಿ ಏನು ಬರುತ್ತೆ ಅಂತಂದರೆ, ಎರಡು ಗ್ರಹಗಳು ಅಂದರೆ ಗುರುವು ಚಂದ್ರನು ಒಂದಕ್ಕೊಂದು 6, 8 ಆಗಿದೆ. ಷಷ್ಠ ಅಷ್ಟ, ಷಷ್ಠಿ ಅಷ್ಟಮಿ, 6, 8 ಅಂತ ಇದಕ್ಕೆ ಅರ್ಥ. ಇಂಥ ದಿನಗಳಲ್ಲಿ ಮಗು ಹುಟ್ಟೋದು ಒಳ್ಳೆಯದಲ್ಲ. ಅಂದರೆ ಇವತ್ತಿನ ದಿನಕ್ಕೆ ಮಗು ಹುಟ್ಟೋದು, ಹಣಕಾಸಿನ ವಿಷಯ, ಗೌರವ, ಅವರವರ ವಿದ್ಯೆ, ಇಂಥದಕ್ಕೆಲ್ಲ ಒಳ್ಳೆಯದಲ್ಲ. ಆದಷ್ಟು ಇವತ್ತು ಮಕ್ಕಳು ಆಗದೇ ಇರೋದೇ ಉತ್ತಮ ಅಂತ. ವಾರ ಬೇಕಾದರೆ ಶುಕ್ರವಾರ ಒಳ್ಳೆಯದಾಗಿರ್ಬೋದು. ಸ್ವಾತಿ ಮತ್ತು ವಿಶಾಖ ನಕ್ಷತ್ರಗಳು ಶುಭ ಯೋಗವಾಗಿರಬಹುದು, ಒಳ್ಳೆಯ ತಿಥಿಯೂ ಇರಬಹುದು. ಆದರೂ ಇಂಥದ್ದು ದೋಷವಿದೆ. ಇದನ್ನು ಖಂಡಿತವಾಗಿಯೂ ಸರಿ ಮಾಡಿಕೋಬೇಕು. ಶೋಭನ ಯೋಗವಿದೆ. ಇವತ್ತಿನ ಸೂರ್ಯೋದಯ 6:25, ಸೂರ್ಯ ಅಸ್ತಮನ ಸಂಜೆ 5:51. ಇವತ್ತಿನ ನಕ್ಷತ್ರ ಪ್ರಕಾರ ಪಾದಗಳನ್ನ ನೋಡೋಣ. ಸ್ವಾತಿ ನಕ್ಷತ್ರ ಎಲ್ಲ ಪಾದಗಳು ತುಳಾ ರಾಶಿಯಲ್ಲಿ ಇರುತ್ತದೆ. ಹಂಗಾಗಿ ಸ್ವಾತಿ ನಕ್ಷತ್ರದ 10:18ವರೆಗೂ ಅಂದರೆ ಬೆಳಗ್ಗೆ 10:18ವರೆಗೂ ಸ್ವಾತಿ ನಕ್ಷತ್ರ ಇದೆ. ಅಷ್ಟಕ್ಕೆ ಮುಗಿದೋಗುತ್ತದೆ. ಇದು 4ನೇ ಪಾದ. ಅಷ್ಟ ಆದ ಮೇಲೆ ವಿಶಾಖ ನಕ್ಷತ್ರ ಪ್ರಾರಂಭವಾಗಿ 1ನೇ ಪಾದ 10:18ರಿಂದ ಸಂಜೆ 4:55ವರೆಗೂ. 4:55 ಸಂಜೆಯ ಮೇಲೆ ಅಂದರೆ PM ನಂತರ ರಾತ್ರಿ 11:30ವರೆಗೂ ವಿಶಾಖ ನಕ್ಷತ್ರ 2ನೇ ಪಾದ. ಆ ನಂತರ ಅಂದರೆ ರಾತ್ರಿ 11:30ನ ನಂತರ ಬೆಳಗಿನ ಜಾವ 6:03ವರೆಗೂ ಅಂದರೆ 6:03 ವಿಶಾಖ ನಕ್ಷತ್ರ 3ನೇ ಪಾದ. ಆಮೇಲೆ ವಿಶಾಖ ನಕ್ಷತ್ರ 4ನೇ ಪಾದ. ಹಂಗಾಗಿ ನಾಳೆಯೂ ಇದೇ ವಿಶಾಖ ನಕ್ಷತ್ರವಿರುತ್ತದೆ. ಹಂಗಾಗಿ ನಾಳೆ ಬರುವ ಶನಿವಾರದಲ್ಲಿ ವಿಶಾಖ ನಕ್ಷತ್ರ ಶುಭ ಯೋಗವನ್ನು ಕೊಡುತ್ತದೆ. ಆದರೆ ಅಮಾವಾಸ್ಯೆಯ ಹಿಂದಿನ ದಿನ ಶನಿವಾರ ಚತುರ್ದಶಿ ಇಷ್ಟೆಲ್ಲ ಕೊಡೋದರಿಂದ ನಾಳೆ ಎಚ್ಚರ. ನಾಳೆ 10:29:58 AM ಅಂದರೆ ಬೆಳಗ್ಗೆ ಮೇಲೆ ಅಂದರೆ 10:30 ಮೇಲೆ ಅಮಾವಾಸ್ಯೆ ಪ್ರಾರಂಭವಾಗುತ್ತದೆ. ಆದ್ದರಿಂದಾಗಿ ನಾಳೆಯ ಪೂಜೆಗಳಿಗೆ, ಪಿತೃ ಕರ್ಮಗಳನ್ನು ಮಾಡೋಕ್ಕೆ, ಆ ಕಾರ್ಯಗಳಿಗೆ ಮಾತ್ರ ಆ ದಿನ ಸರಿಯಾಗುತ್ತದೆ. ಇವತ್ತು ಮತ್ತಷ್ಟು ವಿಶೇಷಗಳನ್ನ ನೋಡ್ಕೊಳ್ಳೋಣ. ಅದಕ್ಕೆ ತಕ್ಕಂತೆ ನಾವು ಏನು ಮಾಡಬೇಕು ಅಂತ ನೋಡ್ಕೋಬೋದು. ಯಾಕೆಂತಂದರೆ ಅಮಾವಾಸ್ಯೆಯ ಇಂದಿನ ದಿನ ಯಾವ ಕಾರ್ಯಗಳು ಮಾಡೋದಿಲ್ಲ. ಇನ್ನೂ ಸರಿಯಾಗಿ ಹೇಳಬೇಕು ಅಂತಂದರೆ, ಹುಣ್ಣಿಮೆ ಕಳೆದ ನಂತರ ಅಂದರೆ ಕರಗುವ ಚಂದ್ರ, ಹುಣ್ಣಿಮೆಯವರೆಗೂ ಬೆಳೆಯುವ ಚಂದ್ರ, ಹುಣ್ಣಿಮೆ ಕಳೆದ ಮೇಲೆ 5 ದಿನಗಳವರೆಗೂ ಶುಭ, ಆ ನಂತರ ಶುಭವಲ್ಲ. ಹಂಗಾಗಿ ಇದು ಕಳೆದು ಅಮಾವಾಸ್ಯೆ ಹತ್ತಿರದಲ್ಲಿ ಬಂದುಬಿಡ್ತು. ಆದ್ದರಿಂದಾಗಿ ಗಮನ ಕೊಡಬೇಕು. ಇನ್ನೂ ಸರಿಯಾಗಿ ಹೇಳಬೇಕು ಅಂತಂದರೆ 100% ಕೆಟ್ಟೋದು ಒಳ್ಳೆಯದನ್ನೆಲ್ಲ ನಾವು ನೋಡೋಣ. ಅದಕ್ಕೆ ಮುಂಚೆ ಇವತ್ತು ನೋಡುವಂಥದ್ದು ಏನು ಅಂತಂದರೆ, ಮೀನರಾಶಿಯವರಿಗೆ ಬೆಳಗ್ಗೆಯವರೆಗೂ ಚಂದ್ರಾಷ್ಟಮ ದೋಷವಿದೆ. ಅಂದರೆ ಪೂರ್ವಭಾದ್ರ ನಕ್ಷತ್ರ 4ನೇ ಪಾದ, ಉತ್ತರಾಭಾದ್ರ ಒಟ್ಟು 4 ಪಾದಗಳು, ರೇವತಿ ನಕ್ಷತ್ರದ ಒಟ್ಟು 4 ಪಾದಗಳಿಗೆ ದೋಷವಿದೆ ಇವತ್ತು. ಆ ದೋಷ ಇರೋದರಿಂದ ಇವತ್ತು ಮೀನರಾಶಿಯವರು ಇನ್ನೂ ಸ್ವಲ್ಪ ಗಮನ ಕೊಡಬೇಕು, ಹೆಚ್ಚಾಗಿ ಬೇರೆ ರಾಶಿಯವರಿಗಿಂತ. ಹಂಗಾಗಿ ಯಾವ ರಾಶಿಗೆ ದೋಷ ಅಂತ ನೋಡಿದ್ವಿ. ಈಗ ಎಲ್ಲರಿಗೂ ಹೆಂಗಿದೆ ಅಂತ
ಮೇಷರಾಶಿಯಾಗಲಿ ಮೀನರಾಶಿಯಾಗಲಿ ಪ್ರತಿಯೊಬ್ಬರಿಗೂ ಹೆಂಗಿದೆ ಅಂತ ಜನರಲ್ ಆಗಿ ಕೂಡ 8:42 ಮೇಲೆ 9:28ವರೆಗೂ ದುರ್ಮುಹೂರ್ತ, ಶುಭವಲ್ಲ, ಅಶುಭ ಸಮಯ. 10:42 AM ರಿಂದ 12:08 ಮಧ್ಯಾಹ್ನ PM ವರೆಗೂ ರಾಹುಕಾಲ. ದೇವಿ ಪೂಜೆ ಮಾಡಬಹುದು. ಮಧ್ಯಾಹ್ನ 12:31 ರಿಂದ ಮಧ್ಯಾಹ್ನ 1:17ವರೆಗೂ ದುರ್ಮುಹೂರ್ತ. ಯಾವ ಮುಹೂರ್ತಗಳು ಕಟ್ಟಬಾರದು, ಹೊಸ ಕಾರ್ಯಗಳನ್ನ ಪ್ರಾರಂಭ ಮಾಡಬಾರದು. ಮಧ್ಯಾಹ್ನ 3 ರಿಂದ ಸಂಜೆ 4:25ವರೆಗೂ ಯಮಗಂಡ ಕಾಲ. ಪ್ರಯಾಣಗಳಲ್ಲಿ ಸ್ವಲ್ಪ ಗಮನ ಕೊಡೋದು ಉತ್ತಮ. ಔಷಧಿಗಳನ್ನು ಪೇಷಂಟ್ಗಳಿಗೆ ನೋಡಿಕೊಡಿ. ಸಂಜೆ 4:26 ಮೇಲೆ 6:11 PM ಅಂದರೆ ಸಂಜೆಯವರೆಗೂ ನಕ್ಷತ್ರ ವಿಷಘಟಿಕಾ ಕಾಲ ಅಂತಂತೀವಿ. ಹಂಗಾಗಿ ನಾವು ಇವತ್ತು ಹೇಳಿದಂತೆ 2 ನಕ್ಷತ್ರವಿದೆ. ಒಂದು ನಕ್ಷತ್ರ ಮಹಾನಕ್ಷತ್ರ ಅಂತಂದೀವಿ, ಸ್ವಾತಿ. ಹಂಗಾಗಿ ಸಂಜೆ ಇರೋದು ಸ್ವಾತಿಯ ಮುಗಿದು ವಿಶಾಖ ನಕ್ಷತ್ರ ಬರುತ್ತದೆ. ವಿಶಾಖ ನಕ್ಷತ್ರ ಇರೋದರಿಂದ ವಿಶಾಖ ನಕ್ಷತ್ರದವರು ಈ ಸಮಯದಲ್ಲಿ ಗಮನ ಕೊಡಿ. ಅಂದರೆ ನಾವು ಹೇಳಿದಂತೆ ಸಂಜೆ 4:26 ರಿಂದ 6:11ವರೆಗೂ ನಕ್ಷತ್ರ ವಿಷಘಟಿಕಾ ಕಾಲ ಮತ್ತು ರಾತ್ರಿ 9:07 ರಿಂದ 11:16ವರೆಗೂ ಮೃತ್ಯು. ಅದೇ ಥರ ರಾತ್ರಿ ಅಂದರೆ ಲೇಟ್ ನೈಟ್ ಅಂದರೆ 12 ಗಂಟೆ ಎಲ್ಲ ದಾಟಿ 3:15 AM ರಿಂದ ಬೆಳಗಿನ ಜಾವ 4:51ವರೆಗೂ ವಿಷಕಾಲ. ಈ ರೀತಿಯಾಗಿ ಈ ದಿನವಿದೆ. ಇದು 100% ಅಶುಭ ಸಮಯಗಳು. ಇದರಲ್ಲಿ ಪರಿಹಾರಗಳಿಲ್ಲ. ಆಮೇಲೆ ನೋಡುವಂಥ ವಿಷಯಗಳು ಇರೋದರಲ್ಲಿ ಒಳ್ಳೆಯ ಟೈಮು ಅಂತ. ಹಂಗಾಗಿ ಈಗ ನಾವು ಕೊಡುವ ಒಳ್ಳೆಯ ಟೈಮಲ್ಲಿ ಎಲ್ಲ ಕಾರ್ಯಗಳನ್ನು ಮಾಡಿ ಅಂತಲ್ಲ, ಎಮರ್ಜೆನ್ಸಿಗೆ ಮಾತ್ರ ಉಪಯೋಗಿಸ್ಕೊಳ್ಳೋಕ್ಕೆ ಬೆಳಗ್ಗೆ 6:25 ರಿಂದ 8:40ವರೆಗೂ ಒಂದು ಶುಭ ಸಮಯ. 9:30 ಮೇಲೆ 10:40ವರೆಗೂ ಒಂದು ಶುಭ ಸಮಯ. 12:10 ರಿಂದ 12:29ವರೆಗೂ ಒಂದು ಶುಭ ಸಮಯ. ಮಧ್ಯಾಹ್ನ 1:19 ರಿಂದ 2:58 ಮಧ್ಯಾಹ್ನದವರೆಗೂ ಒಂದು ಶುಭ ಸಮಯ. ಸಂಜೆ 6:13 ಅಲ್ಲಿಂದ ಸ್ಟಾರ್ಟ್ ಆಗಿ ರಾತ್ರಿ 9:05ವರೆಗೂ ಒಂದು ಶುಭ ಸಮಯ. ಮತ್ತು ಬೆಳಗಿನ ಜಾವ ಹೋದರೆ 4:53. ಅಷ್ಟೊತ್ತಿಗೆ ನಮಗೇನಿರುತ್ತೆ ಅಂತಂದರೆ ಒಂದು ತಿಥಿ ಮುಗಿದು ಅಂತಂದರೆ ನಾವು ಹೇಳಿರುವಂಥ ತ್ರಯೋದಶಿ ಮುಗಿದು ಚತುರ್ದಶಿ ನಡೀತಾ ಇದೆ. ಹಂಗಾಗಿ ನಾಳೆಯವರೆಗೂ ಚತುರ್ದಶಿ ಇದೆ. ನಾಳೆ ಬೆಳಗ್ಗೆ ಹೆಚ್ಚು ಕಮ್ಮಿ 10:30ವರೆಗೂ ಚತುರ್ದಶಿ. ಆಮೇಲೆ ಅಮಾವಾಸ್ಯೆ ಅಂದರೆ ಶನಿವಾರವೇ ಅಮಾವಾಸ್ಯೆ ಸ್ಟಾರ್ಟ್ ಆಗುತ್ತದೆ. ಆದರೂ ಕ್ಯಾಲೆಂಡರಲ್ಲಿ 1ನೇ ತಾರೀಕು ಅಮಾವಾಸ್ಯೆ ಅಂತ ಕೊಟ್ಟಿರ್ತಾರೆ. ಯಾಕೆಂತಂದರೆ 1ನೇ ತಾರೀಕು ಮಧ್ಯಾಹ್ನದವರೆಗೂ ಹೆಚ್ಚು ಕಮ್ಮಿ ಆ ಟೈಮ್ವರೆಗೂ ಅಮಾವಾಸ್ಯೆ ಇರುತ್ತೆ ಅಂತ. ಆದ್ದರಿಂದ ಅಮಾವಾಸ್ಯೆಯನ್ನು ತಿಳ್ಕೊಂಡು ನಿಮ್ಮ ಕಾರ್ಯಗಳನ್ನು ಮಾಡುವಂಥದ್ದು ಉತ್ತಮ. ಇಷ್ಟೆಲ್ಲ ಇವತ್ತು ನೋಡಿದ್ವಿ. ಈ ದಿನ ಯಾವ ನಕ್ಷತ್ರಕ್ಕೆ ಹೇಗಿದೆ ಅಂತ ಕೊಡೋಣ. ಬೆಳಗ್ಗೆಯಿಂದ 10:18ವರೆಗೂ ಇವತ್ತು ಅನುಕೂಲವಿದೆ, ಸುಖವಿದೆ. ಅಶ್ವಿನಿ ನಕ್ಷತ್ರ ಮೇಷರಾಶಿಯವರಿಗೆ. ನೆಕ್ಸ್ಟ್ ಭರಣಿ ನಕ್ಷತ್ರ ಮೇಷರಾಶಿ. ಭರಣಿ ನಕ್ಷತ್ರ ಮೇಷರಾಶಿಯವರಿಗೆ ಇವತ್ತಿನ ದಿನ ಅನುಕೂಲವಿಲ್ಲದ ಅಂದರೆ 10:18ವರೆಗೂ ಬೆಳಗ್ಗೆ. ಆಮೇಲೆ ಶುಭಕರವಾಗಿದೆ. ಅದರಲ್ಲೂ ನಾವು ಕೊಟ್ಟಿರುವಂಥ ಒಳ್ಳೆಯ ಸಮಯನ ನೀವು ಉಪಯೋಗಿಸ್ಕೋಬೋದು. ಮುಹೂರ್ತ ಕಾರ್ಯಗಳಿಗೂ ಅಂತಲ್ಲ, ಒಳ್ಳೆಯ ಕಾರ್ಯಗಳಿಗೆ. ಯಾಕೆಂತಂದರೆ ಆಮೇಲೇ ಶುಭವಾಗಿದೆ. ಅಂದರೆ 12:10 ರಿಂದ 12:29, ಮಧ್ಯಾಹ್ನ 1:19 ರಿಂದ 7:58, ಸಂಜೆ 6:13 ರಿಂದ ರಾತ್ರಿ 9:05 ಅಂತ. ನೆಕ್ಸ್ಟ್ ನಾವು ನೋಡುವಂಥದ್ದು ಕೃತಿಕಾ ನಕ್ಷತ್ರ 1ನೇ ಪಾದ ಮೇಷರಾಶಿ. 10:18 ಕ್ಷೇಮವು ಅಭಿವೃದ್ಧಿಯೂ ಇದೆ, ಶುಭವಾಗಿದೆ. ಕೃತಿಕಾ ನಕ್ಷತ್ರ ವೃಷಭ ರಾಶಿಯಲ್ಲಿ ಹುಟ್ಟಿದವರಿಗೆ ಅದೇ ಥರ 10:18 ಆದ್ದರಿಂದ ಶುಭವಾಗಿದೆ. ರೋಹಿಣಿ ನಕ್ಷತ್ರ ವೃಷಭ ರಾಶಿ. ಖಂಡಿತ ರೋಹಿಣಿ ನಕ್ಷತ್ರ ವೃಷಭ ರಾಶಿಯವರಿಗೆ ವಿಪತ್ತು ಉಂಟು, ಎಚ್ಚರ 10:18 ಆ ನಂತರ ಶುಭವಾಗಿದೆ. ಮೃಗಶೀರ್ಷ ನಕ್ಷತ್ರ ವೃಷಭ ರಾಶಿಯವರಿಗೆ ಸಂಪತ್ತಿದೆ, ಶತ್ರು ನಾಶವಿದೆ. ಹಂಗೆ 10:18 ಚೆನ್ನಾಗಿದೆ. ಆ ನಂತರ ಯೋಚನೆ ಮಾಡಲೇಬೇಕು. ಮೃಗಶೀರ್ಷ ನಕ್ಷತ್ರ ಮಿಥುನ ರಾಶಿ. ಸಂಪತ್ತುಂಟು, ಸ್ವಲ್ಪ ಕಾರ್ಯ ವಿಘ್ನಗಳಿರುತ್ತದೆ. ಇದೆಲ್ಲ 10:18 ಆಮೇಲೆ ಸಮಯ ನಮಗೂ ತಕ್ಕಂತೆ ಉಚಿತವಾಗಿಲ್ಲ. ಆರುದ್ರ ನಕ್ಷತ್ರ ಮಿಥುನ ರಾಶಿ. 10:18 ಮೇಲೆ ಶುಭವಾಗಿದೆ. ಪುನರ್ವಸು ನಕ್ಷತ್ರ ಮಿಥುನ ರಾಶಿಯಲ್ಲಿ ಹುಟ್ಟಿದವರಿಗೆ ಮಿತ್ರಧಾರೆ ಸ್ವಲ್ಪ ಕಾರ್ಯ ವಿಘ್ನ. ಮಿತ್ರರ ಸಹಾಯದಿಂದ ಎಲ್ಲ ಕಾರ್ಯಗಳನ್ನು ಮಾಡಿಸ್ಕೋಬೋದು. ಪುನರ್ವಸು ನಕ್ಷತ್ರ ಕರ್ಕಾಟಕ ರಾಶಿ. ಪರಮ ಮಿತ್ರಧಾರೆ ಸ್ವಲ್ಪ ರೋಗ ಭಯವು ಉಂಟು. ಪುಷ್ಯ ನಕ್ಷತ್ರ ಕರ್ಕಾಟಕ ರಾಶಿ. ಮಿತ್ರಧಾರೆ ರೋಗ ಭಯವೆಲ್ಲ ಉಂಟು.
ಆಮೇಲೆ 10-18 ಮೇಲೆ ಪರಮ ಮಿತ್ರಧಾರೆಯು ರೋಗ ಭಯವೂ ಇದೆ. ಆಶ್ಲೇಷ ನಕ್ಷತ್ರ ಕರ್ಕಾಟಕ ರಾಶಿ, ಖಂಡಿತವಾಗಿ 10-18 ಮೇಲೇ ಶುಭವಾಗಿರೋದು. ಮಖಾ ನಕ್ಷತ್ರ ಸಿಂಹರಾಶಿ, ಅನುಕೂಲವಿದೆ, ಲಾಭವಿದೆ 10-18ವರೆಗೂ. ಪುಬ್ಬ ನಕ್ಷತ್ರ ಸಿಂಹರಾಶಿ, 10-18 ಮೇಲೆ ನಮ್ಮ ಪರವಾಗಿ ಕಾರ್ಯಗಳು ಸಕ್ಸಸ್ ಆಗುತ್ತದೆ. ಉತ್ತರ ನಕ್ಷತ್ರ ಸಿಂಹರಾಶಿ, 10-18ವರೆಗೂ ಕ್ಷೇಮವು ಲಾಭವೂ ಇದೆ. ಉತ್ತರ ನಕ್ಷತ್ರ ಕನ್ಯಾ ರಾಶಿ, ಪರವಾಗಿಲ್ಲ ಇವತ್ತು 10-18ವರೆಗೂ ಮಾತ್ರ. ಆಮೇಲೆ ಹೆಚ್ಚಿನ ವೇಸ್ಟ್ ಖರ್ಚುಗಳು ಬರುತ್ತದೆ, ತೊಂದರೆಗಳಿರುತ್ತದೆ, ನೋಡ್ಕೊಳ್ಳಿ. ಹಸ್ತ ನಕ್ಷತ್ರ ಕನ್ಯಾ ರಾಶಿ, ಖಂಡಿತ 10-18 ಮೇಲೇ ಶುಭವಾಗಿರೋದು. ಆದರೂ ಧನಹಾನಿ ಉಂಟು, ಹಣಕಾಸು ವಿಷಯದಲ್ಲಿ ಹೆಚ್ಚಿನ ಗಮನ. ಚಿತ್ತಾ ನಕ್ಷತ್ರ ಕನ್ಯಾ ರಾಶಿ, ಸಂಪತ್ತಿದೆ, ಆದರೂ ಧನಹಾನಿ ಇದೆ. ಇರುವಂಥದ್ದನ್ನು ಭದ್ರವಾಗಿಟ್ಕೊಂಡೇ ದೋಷವಿಲ್ಲ 10-18ವರೆಗೂ. ಚಿತ್ತಾ ನಕ್ಷತ್ರ ತುಲಾರಾಶಿ, ಸಂಪತ್ತು, ಆರೋಗ್ಯವೆಲ್ಲ ಕೂಡಿ ಬರುತ್ತದೆ 10-18ವರೆಗೂ. ಸ್ವಾತಿ ನಕ್ಷತ್ರ ತುಲಾರಾಶಿ, 10-18 ಮೇಲೇ ಶುಭವಾಗಿರೋದು. ವಿಶಾಖ ನಕ್ಷತ್ರ ತುಲಾರಾಶಿ, 10-18ವರೆಗೂ ರಾಜಯೋಗವಿದೆ, ಪರಮಮಿತ್ರ ಧಾರೆ ಇದೆ, ಶರೀರ ಸುಖವಿದೆ, ಅನುಕೂಲವಿದೆ. ವಿಶಾಖ ನಕ್ಷತ್ರ ವೃಶ್ಚಿಕ ರಾಶಿ, 10-18ವರೆಗೂ ಪರಮಮಿತ್ರ ಧಾರೆಯಾಗಿ ಸ್ವಲ್ಪ ವ್ಯಯವಿದೆ. ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿ, ಮಿತ್ರಧಾರೆ, ವ್ಯಯ ಇದೆಲ್ಲ ಕೂಡಿ ಬರುತ್ತದೆ. ಆನಂತರನೂ ಶುಭವಾಗಿದೆ ಇವತ್ತು. ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿ, ಟೆನ್ಷನ್ ಇದೆ, ವ್ಯಯವಿದೆ, ನೋಡಿಕೊಂಡು ನಿಮ್ಮ ಕಾರ್ಯಗಳನ್ನು ಮಾಡಿ. 10-18 ಮೇಲೆ ಶುಭವಾಗಿದೆ. ಮೂಲ ನಕ್ಷತ್ರ ಧನುಸು ರಾಶಿ, ಅನುಕೂಲವು ಇಷ್ಟಾರ್ಥ ಸಿದ್ಧಿಯೂ ಉಂಟು. ಇದೆಲ್ಲ ಬೆಳಗ್ಗೆ 10-18ವರೆಗೂ ಮಾತ್ರ. ಪೂರ್ವಾಷಾಢ ನಕ್ಷತ್ರ ಧನುಸು ರಾಶಿ, 10-18 ನಂತರ ಅನುಕೂಲವು ಇಷ್ಟಾರ್ಥ ಸಿದ್ಧಿಯೆಲ್ಲ ಉಂಟು. ಉತ್ತರಾಷಾಢ ನಕ್ಷತ್ರ ಧನುಸು ರಾಶಿ, ಆರೋಗ್ಯವಿದೆ, ಇಷ್ಟಾರ್ಥ ಸಿದ್ಧಿಯೆಲ್ಲ ಬೇರೆ 10-18ವರೆಗೂ ಮಾತ್ರನೇ. ಇಷ್ಟರಲ್ಲಿ ಬೇಕಾದರೆ ನಿಮ್ಮ ಕಾರ್ಯಗಳು ಮಾಡ್ಬೋದು. ಆನಂತರ ನಿಮ್ಮ ಮನೆಯಲ್ಲಿರುವವರು, ತಂದೆ ತಾಯಿನೋ ಅಥವಾ ಮಕ್ಕಳು, ನಿಮ್ಮ ಮನೆಯವರು, ಇವರ ಹೆಸರುಗಳಲ್ಲಿ ಏನಾದ್ರು ಮಾಡ್ಬೋದು. ರಿಸ್ಕ್ ಬೇಡ ಅಂತಂದರೆ ಅಮಾವಾಸ್ಯೆ ಕಳೀಲಿ, ಮುಂದೆ ನೋಡ್ಕೊಳ್ಳೋಣ. ಉತ್ತರಾಷಾಢ ನಕ್ಷತ್ರ ಮಕರ ರಾಶಿ, ಕ್ಷೇಮವು, ಕೆಲಸ ಕಾರ್ಯಗಳ ಅಭಿವೃದ್ಧಿಯು 10 ಕಾಲ್ವರೆಗೂ ಚೆನ್ನಾಗಿದೆ. ಶ್ರವಣ ನಕ್ಷತ್ರ ಮಕರ ರಾಶಿ, ಮಧ್ಯಾಹ್ನ ಅಂದರೆ 10 ಗಂಟೆ 18 ನಿಮಿಷದ ಮೇಲೆ ಶುಭವಾಗಿದೆ. ಧನಿಷ್ಠ ನಕ್ಷತ್ರ ಮಕರ ರಾಶಿ, 10-18ವರೆಗೂ ಸಂಪತ್ತು, ಕೆಲಸ ಕಾರ್ಯಗಳ ಅಭಿವೃದ್ಧಿ ಎಲ್ಲ ಉಂಟು. ಧನಿಷ್ಠ ನಕ್ಷತ್ರ ಕುಂಭರಾಶಿ, ಸಂಪತ್ತಿದೆ, ಕಾರ್ಯಗಳು ಸ್ವಲ್ಪ ಅಡೆತಡೆ ಉಂಟು, ನೋಡ್ಕೊಳ್ಳಿ. ಇದೆಲ್ಲ 10-18ವರೆಗೂ. ಆನಂತರ ಸಮಯ ಸೂಕ್ತವಾಗಿಲ್ಲ. ಶತಭಿಷ ನಕ್ಷತ್ರ ಕುಂಭರಾಶಿ, 10-18 ಮೇಲೆ ಶುಭವಾಗಿದೆ. ಪೂರ್ವ ಭಾದ್ರಪದ ನಕ್ಷತ್ರ ಕುಂಭರಾಶಿ, 10-18ವರೆಗೂ ಪರಮಮಿತ್ರ ತಾರೆಯಾಗಿ ಸ್ವಲ್ಪ ಕಾರ್ಯ ತಡೆಗಳು ಉಂಟು, ವಿನಾಯಕನ ಪೂಜೆ ಮಾಡಿಕೊಳ್ಳಿ. ಪೂರ್ವ ಭಾದ್ರಪದ ನಕ್ಷತ್ರ ಮೀನರಾಶಿ, ಪರಮಮಿತ್ರ ಧಾರೆ, ಸ್ವಲ್ಪ ರೋಗ ಈ ರೀತಿ ಇರೋದರಿಂದ ಆರೋಗ್ಯದಲ್ಲಿ ಹೆಚ್ಚಿನ ಗಮನ ಕೊಡಿ. ಉತ್ತರ ಭಾದ್ರಪದ ನಕ್ಷತ್ರ ಮೀನರಾಶಿಯಲ್ಲಿ ಹುಟ್ಟಿದವರಿಗೆ ದಿನ ಪೂರ್ತಿ ಚೆನ್ನಾಗಿದೆ, ನೋಡಿಕೊಂಡು ಏನೇನು ಮಾಡಬೇಕು ಅದನ್ನು ಮಾಡಿಕೊಳ್ಳಿ. ರೇವತಿ ನಕ್ಷತ್ರ ಮೀನರಾಶಿ, 10-18 ಮೇಲೆ ಶುಭಕರವಾಗಿದೆ. ಆದರೂ ಆರೋಗ್ಯದ ವಿಷಯದಲ್ಲಿ ಗಮನ ಕೊಡಬೇಕು, ಊಟ ತಿಂಡಿಯಲ್ಲಿ ಮೇಂಟೈನ್ ಮಾಡಲೇಬೇಕು. ಇಷ್ಟೆಲ್ಲ ಮಾಡಿಕೊಂಡ್ರೆ ಕೆಲವು ದೋಷಗಳಿಂದ ತಪ್ಪಿಸ್ಕೋಬೋದು. ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ವಂದನೆಗಳು.